ಬ್ಯಾಕ್ ಒನ್ ಮೋರ್ ವ್ಲಾಗ್. ಸೊ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅನ್ಕೊಳ್ತಿದ್ದೀರಿ. ನಾನು ಕೂಡ ಸೂಪರ್. ಆ್ಯಂಡ್ ನ್ಯೂ ಇಯರ್ ಇನ್ನೇನು ಸ್ಟಾರ್ಟ್ ಆಗ್ತಾ ಇದೆ 2026. ಮೇ ಬಿ 2025 ಆಗಿರುವಂಥ ಎಲ್ಲ ದುಃಖಗಳನ್ನು ಮರೆತು ಎಲ್ಲ ಕಷ್ಟಗಳನ್ನ ನುಂಗ್ಕೊಂಡು ಹೊಸ ಕನಸು, ಹೊಸ ಆಸೆ, ಒಂದು ಹೊಸ ಹುರುಪಿನೊಂದಿಗೆ ಈ ವರ್ಷ ನಿಮ್ದೆಲ್ಲ ಸ್ಟಾರ್ಟ್ ಆಗಲಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊತಾ ಇದ್ದೀನಿ. ಜೊತೆಲಿ ನಿಮ್ಮ ಜೊತೆ ನಮಗೂ ಕೂಡ ಸ್ಟಾರ್ಟ್ ಆಗಲಿ. ಆ್ಯಂಡ್ ಎಸ್, ಇವತ್ತು ಯಾಕೆ ನಿಮ್ಮ ಮುಂದೆ ಬಂದಿರೋದು ಅಂತ ಡೈರೆಕ್ಟ್ಲಿ ಹೇಳೋದಾಯಿತು ಅಂತಂದರೆ, ನಾನು ಜರ್ನಲಿಂಗ್ ಬುಕ್ಕನ್ನು ತರಿಸಿದ್ದೀನಿ. ಫಸ್ಟ್ ಟೈಮ್ ಈ ಥರದೊಂದು ಬುಕ್ ಟ್ರೈ ಮಾಡ್ತಿರೋದು. ಬಟ್ ತುಂಬ ಆಸೆ ಇತ್ತು ಈ ಥರ ಟ್ರೈ ಮಾಡಬೇಕು ಅಂತೇಳಿ. ಆ ಒಂದು ಶಕ್ತಿ ಇರಲಿಲ್ವೋ ಅಥವಾ ಗೊತ್ತಿಲ್ಲ, ಇನ್ನೇನೋ ಗೊತ್ತಿಲ್ಲ ಫ್ರೆಂಡ್ಸ್. ಜರ್ನಲಿಂಗ್ ಬುಕ್ ಆಲ್ರೆಡಿ ನನ್ನ ಕೈಲಿದೆ. 1 ತಿಂಗಳಾಗ್ತಾ ಬಂತು ತರಿಸಿ. ಸೊ ನೋಡೋಣ ಏನೇನೆಲ್ಲ ಇದೆ ಅಂತೇಳಿ ಖುಷಿಯಿಂದ ತರಿಸ್ಬಿಟ್ಟೆ. ತರಿಸಿದಾದ್ಮೇಲೆ ವೇಟ್ ಮಾಡೋದಕ್ಕಾಗ್ತಿಲ್ಲ, ಜನವರಿ 1 ಸ್ಟಾರ್ಟ್ ಮಾಡಬೇಕಂತ. ಜರ್ನಲಿಂಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕೆಲವೊಂದಷ್ಟು ಪೇಜಸ್ ಇದೆ, ಅದನ್ನು ತುಂಬಿಸ್ಬೇಕಿತ್ತು. ಹಾಗಾಗಿ ಓಕೆ, ಟೈಮ್ ಇಷ್ಟಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡೆ. ಆ್ಯಂಡ್ ಇನ್ನೂ ಒಂದು ಬುಕ್ ಬರ್ತಾ ಇದೆ, ಅದ್ರ ಬಗ್ಗೆನೂ ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ. ಮ್ಯಾನಿಫೆಸ್ಟೇಷನ್ ಮತ್ತು ಗ್ರಾಟಿಟ್ಯೂಡ್ ಜರ್ನಲ್ ಅದು ಒಂದು ಬರ್ತಾ ಇದೆ, ಅದ್ರ ಬಗ್ಗೆ ನಾನು ನಿಮಗೆ ಸಪ್ರೇಟಾಗಿ ತಿಳಿಸ್ತೀನಿ. ಬಟ್ ಇವತ್ತು ಈ ಬುಕ್ ಬಗ್ಗೆ ಇನ್ ಡೀಟೇಲ್ ಆಗಿ ತೋರಿಸ್ಕೊಡಿ, ಇದರಲ್ಲಿ ಏನೇನೆಲ್ಲ ಇದೆ, ನಮಗೆ ಹೆಂಗೆ ಯೂಸ್ ಆಗುತ್ತೆ ಅಂತ ಹೇಳಿ ಕೇಳಿದ್ರಿ. ಅದನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಮೇ ಬಿ ನಿಮಗೆಲ್ಲ ಯೂಸ್ ಆಗುತ್ತೆ. ಆ್ಯಂಡ್ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ಳೋರು ಡೆಫಿನೆಟ್ಲಿ ಈ ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ತುಂಬ ಒಳ್ಳೆಯ ಒಂದು ಐಡಿಯಾ ಸಿಗುತ್ತೆ ಅಬೌಟ್ ಮ್ಯಾನಿಫೆಸ್ಟೇಷನ್, ಗೋಲ್ ಸೆಟ್ಟಿಂಗ್ಸ್ ಮತ್ತು ಮಂತ್ಲಿ ಒಂದು ಪ್ಲಾನಿಂಗ್ ಆಗಿರ್ಬೋದು, ಟ್ರ್ಯಾಕಿಂಗ್ ಆಗಿರ್ಬೋದು. ಈ ಬುಕ್ಕಲ್ಲಿ ಸ್ಪೆಷಲಿ ಏನಿದೆ, ನಾವು ಕೊಡುವಂಥ ಅಮೌಂಟ್ಗೆ ಇದು ಯಾವ ಲೆವೆಲಿಗೆ ವರ್ತಿದೆ ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನನ್ನನ್ನು ಕೇಳೋದಾಯಿತು ಅಂತಂದರೆ 1000% ಇದರಲ್ಲಿ ನಮಗೆ ವರ್ತಿದೆ ಖಂಡಿತ, ನಾವು ತೊಗೊಳ್ಳೋದು ಆ ಅಮೌಂಟಿಗೆ. ಆ್ಯಂಡ್ ಎಸ್, ಬನ್ನಿ ಇವಾಗ ಒಂದೊಂದನ್ನೇ ನಾನು ಇನ್ ಡೀಟೇಲ್ ಆಗಿ ನಿಮಗೆ ತೋರಿಸಿ ಹೇಳ್ತಾ ಹೋಗ್ತೀನಿ. ನೇಮೇ ಸಖತ್ತಿದೆ, ಮ್ಯಾಜಿಕಲ್, ಸ್ಟೇ ಮ್ಯಾಜಿಕಲ್ ಅಂತೆ. ಸೊ ತುಂಬ ಇಷ್ಟ ಆಯ್ತು ನನಗೆ ಫ್ರೆಂಡ್ಸ್. ಹಾಗೆ ಈ ಒಂದು ಬುಕ್ನ ಕಂಪ್ಲೀಟ್ ಆಗಿ ನೋಡಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಪರ್ಚೇಸ್ ಕೂಡ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಶೇರ್ ಮಾಡ್ತೀನಿ, ಅದರ ಮೂಲಕ ಹೋಗಿ ಪರ್ಚೇಸ್ ಮಾಡಿ. ಈ ಪ್ಯಾಕೇಜಿಂಗಲ್ಲಿ ಬಂದು ಈ ಥರದೊಂದು ಬ್ಯಾಗ್ ಬರುತ್ತೆ, ಹಾಗೆ ಅದ್ರ ಜೊತೆಲಿ ಒಂದು ಬುಕ್ ಬರುತ್ತೆ, ಸ್ಟೇ ಮ್ಯಾಜಿಕಲ್. ಸೊ ತುಂಬ ಚೆನ್ನಾಗಿದೆ. ಬನ್ನಿ, ವೆಲ್ಕಮ್ ಟು ಮೈ ವರ್ಲ್ಡ್. ಹಾಗೆ ಈ ಪ್ಯಾಕೇಜ್ ಮತ್ತು ಈ ಬುಕ್ಸ್ ಜೊತೆಲಿ ಕೆಲವೊಂದಷ್ಟು ಸ್ಟಿಕ್ಕರ್ಸ್ ಕೂಡ ಬಂದಿದೆ. ಇದನ್ನು ನಾವು ವಿಷನ್ ಬೋರ್ಡ್ ಕ್ರಿಯೇಟ್ ಮಾಡೋದಕ್ಕೆ ಮತ್ತು ನಮ್ಮದು ಡೈಲಿ ರೂಟೀನ್ಸಲ್ಲಿ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ನನ್ನ ಸ್ಟಿಕ್ಕರ್ಸ್ ಬಗ್ಗೆ ಇನ್ನೂ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಬಂದಿಲ್ಲ, ಬಿಕಾಸ್ ಸ್ಟಾರ್ಟ್ ಮಾಡೋಣ ಫಸ್ಟ್ ಅಂತ ಅಂದ್ಕೊಂಡಿದ್ದೀನಿ. ಈಗ ಮೊದಲಿಂದ ಬರೋದಾಯಿತು ಅಂತಂದರೆ, ಓಕೆ, ಓಪನ್ ಮಾಡ್ತಾ ಇದ್ದೀನಿ. ಫಸ್ಟ್ ಇರೋ ಅಂಥದ್ದಿಲ್ಲಿ ಥ್ಯಾಂಕ್ ಯು. ಸೊ ಫಸ್ಟ್ ಗ್ರ್ಯಾಟಿಟ್ಯೂಡಿಂದನೇ ಸ್ಟಾರ್ಟ್ ಆಗಿದೆ. ಆ್ಯಂಡ್ ನಿಮ್ಮದು ಜರ್ನಿ ಎಲ್ಲ ಕಂಪ್ಲೀಟಾಗಿ ಸಕ್ಸಸ್ಫುಲ್ಲಾಗಲಿ, ಚೆನ್ನಾಗಿರಲಿ ಅಂತ ಹೇಳಿದ್ರಲ್ಲಿ ಕೆಲವೊಂದಷ್ಟು ವರ್ಡ್ಸ್ ಇದೆ, ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ದಿವ್ಯಾ ಟಿ, ಸೊ ಇನ್ಸ್ಟಾಗ್ರಾಮ್ ದಿವ್ಯಾ ಜೈನ್ 96, ಮಾಮ್ಸ್ ಕಾರ್ನರ್ ಕನ್ನಡ ಯೂಟ್ಯೂಬ್ ವ್ಲಾಗ್ ಚಾನಲ್, ಆ್ಯಂಡ್ ದಿವ್ಯಾ ಜೈನ್ ಫೇಸ್ಬುಕ್ಕಲ್ಲಿ. ಅದಾದಮೇಲೆ ಇಲ್ಲಿ ಒಂದಿದೆ ನೋಡಿ, ನೋಯಿಂಗ್ ಯುವರ್ ಸೆಲ್ಫ್ ಇಸ್ ದ ಬಿಗಿನಿಂಗ್ ಆಫ್ ಆಲ್ ದ ವಿಸ್ಡಮ್. ಅಂದರೆ ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋ ಅಂಥದ್ದು ಫಸ್ಟ್ ಸ್ಟೆಪ್ ಆಗಿರುತ್ತೆ. ಸೊ ನನಗೆ ನಾನೊಂದು ಲೆಟರ್ ಬರ್ಕೊಂಡಿದ್ದೀನಿ. ಅದಾದಮೇಲೆ ವಿಷನ್ ಬೋರ್ಡ್. ಈ ವಿಷನ್ ಬೋರ್ಡ್ನ ನಾನು ಡಿಸೆಂಬರ್ 15 ಮೇಲೆ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ಅಲ್ಲ, ಮನೇಲಿ ದೊಡ್ಡದಾಗಿ ಬೋರ್ಡ್ ಕ್ರಿಯೇಟ್ ಮಾಡಬೇಕಂತ ಇದ್ದೀನಿ. ಸೊ ಅಲ್ಲಿ ನಿಮಗೆ ಇನ್ ಡೀಟೇಲಾಗಿ ತೋರಿಸ್ತೀನಿ. ಸೊ ದೆನ್ ಫೈಂಡಿಂಗ್ ಯುವರ್ ಪ್ಯಾಷನ್ ಬಗ್ಗೆ ಬರೀರಿ ಅಂತ ಹೇಳಿ ಒಂದು ಪೇಜ್ ಇದೆ, ಅದು ಕೂಡ ನಾನು ಆಲ್ರೆಡಿ ಫಿಲ್ ಮಾಡಿದ್ದೀನಿ. ವಿಡಿಯೋ ಲೆಂತ್ ಆದರೆ ನೋಡೋದಕ್ಕೆ ಬೇಜಾರಾಗುತ್ತೆ ಅಂತ ಹೇಳಿ ತುಂಬ ಸ್ಪೀಡಪ್ ಆಗಿ ಹೋಗ್ತಾ ಇರ್ತೀನಿ. ಆ್ಯಂಡ್ ನಿಮಗೆ ಏನು ಯೂಸ್ ಅದೆಲ್ಲ ಜಸ್ಟ್ ಶೇರ್ ಮಾಡ್ತಾ ಹೋಗ್ತೀನಿ, ಓಕೆನಾ. ಆ್ಯಂಡ್ ಮೈ ಗೋಲ್ಸ್, ಇದರಲ್ಲಿ 8 ಇಂಪಾರ್ಟೆಂಟ್ ಗೋಲ್ಸ್ ಇದೆ. ಸೊ ಅದರಲ್ಲಿ ಏನಂತಂದರೆ, ನನಗೆ ಇಷ್ಟ ಆಗಿದ್ದು ಏನಂತಂದರೆ, ಇಲ್ಲಿ ವೈ ಅನ್ನೋ ಒಂದು ರೀಸನ್ ಇದೆ. ಸೊ ಈ ಕಾಲಮ್ ಬಂದು ವೈ, ಗೋಲ್ ಯಾವುದು ಅಂತ ಹೇಳಿ. ಆ್ಯಂಡ್ ಇನ್ನು ಇಲ್ಲಿ ವೈ, ಯಾಕೆ ನಾನು ಅದನ್ನು ಮಾಡಬೇಕು ಅಂತೇಳಿ. ಆ್ಯಕ್ಷನ್ ಸ್ಟೆಪ್ಸ್, ಅದಕ್ಕೆ ಬೇಕಾಗಿರೋಂಥ ಆ್ಯಕ್ಷನ್ ಸ್ಟೆಪ್ಸ್ ಏನು ತೊಗೋಬೇಕು ಈ ಇಯರ್. ಆ್ಯಂಡ್ ಡೆಡ್ಲೈನ್ ಯಾವಾಗ ಅಂತ ಹೇಳಿ, ಡೇಟ್. ಇದು ಬಂದು ಈ ಥರ ಪ್ರೊಸೀಜರಲ್ಲಿ ನಮಗೆ 8 ಕಾಲಮ್ಸ್ ಕೊಟ್ಟಿದ್ದಾರೆ, ಓಕೆನಾ. ದೆನ್ ಗ್ರ್ಯಾಟಿಟ್ಯೂಡ್ ಜಾರ್, ಸೊ ಥ್ಯಾಂಕ್ಫುಲ್ ಆಗಿರೋಂಥ ಪ್ರತಿಯೊಂದನ್ನು ಕೂಡ ಇಲ್ಲಿ ಬರಿಬೋದು. ನಾನು ಇದಿಷ್ಟನ್ನು ಬರೆದಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಐಡಿಯಾಸ್ ಬ್ಯಾಂಕ್. ಸೊ ಗುಡ್ ಐಡಿಯಾ ಬಿಕಮ್ಸ್ ಎ ಗ್ರೇಟ್ ಐಡಿಯಾ ವೆನ್ ಯು ಲೆಟ್ ಇಟ್ ಔಟ್. ಸೊ ಎವ್ರಿಥಿಂಗ್ ಬಿಗಿನ್ಸ್ ವಿತ್ ಆ್ಯನ್ ಐಡಿಯಾ. ಚೆನ್ನಾಗಿದೆ. ನನಗೇನಿಲ್ಲಿ ಐಡಿಯಾಸ್ ಬರುತ್ತೆ ಅದನ್ನೆಲ್ಲ ಇಲ್ಲಿ ಫಿಲ್ ಮಾಡಿ ಇಟ್ಕೋಬೋದು. ಜಸ್ಟ್ 2 ಅಷ್ಟೇ ಬರೆದಿರೋದು. ಆ್ಯಂಡ್ ನೆಕ್ಸ್ಟ್ ಬಂದು ನನ್ನ ಫೇವ್ರೆಟ್ ಅಂದರೆ ಫೇವ್ರೆಟ್, ಫೈಂಡ್ ಯುವರ್ ಇಕಿಗಾಯ್ ಅಂತಂದರೆ ಲೈಫನ್ನ ನಾವು ಹೇಗೆ ಡಿಸೈನ್ ಮಾಡ್ಕೋಬೋದು ಅಂತೇಳಿ ಜಪಾನೀಸ್ದು ಒಂದು ಫಾರ್ಮುಲಾ. ಸೊ ಹಂಗೆ ಇಲ್ಲಿ ಪ್ಯಾಷನ್, ಮಿಷನ್ ಮತ್ತು ವೆಕೇಷನ್ ಮತ್ತು ದೆನ್ ಪ್ರೊಫೆಷನ್, ಇದ್ರ ಬಗ್ಗೆ 4 ಏನೇನು ನಿಮ್ಮದು ಅಂತ ಹೇಳಿ ಬರೀರಿ ಅಂತ ಹೇಳಿದ್ದಾರೆ. ನಾನು ಅದನ್ನು ಆಲ್ರೆಡಿ ಫಿಲ್ ಮಾಡಿದ್ದೀನಿ, ಯಾಕಂದರೆ ನನ್ನ ಫೇವ್ರೆಟ್ ಪೋರ್ಷನ್ ಇದು. ಆ್ಯಂಡ್ ನೆಕ್ಸ್ಟ್ ಈ ಬುಕ್ಕಲ್ಲಿ ಏನಿದೆ ಅಂತಂದರೆ ಮೈ ಲೈಫ್ ಲೈನ್. ಸೊ ಲೈಫ್ ಲೈನ್ ಅಂತಂದರೆ ಇಲ್ಲಿ ನಂದು ಬರ್ತ್ ಡೇಟ್ ಬರೆದಿದ್ದೀನಿ, ಹಾಗೆ ಇಲ್ಲಿ ಇವತ್ತಿನ ದಿನ. ಇಷ್ಟರೊಳಗಡೆ ಆಲ್ರೆಡಿ ಆಗಿರೋ ಅಂಥದ್ದು ಏನೇನೆಲ್ಲ ಇಂಪಾರ್ಟೆಂಟ್ ಥಿಂಗ್ಸ್ ಇದೆ ಅಂತೇಳಿ. ಸೊ ನಮ್ಮ ಮ್ಯಾರೇಜಿಂದ ಹಿಡಿದು ನೆಕ್ಸ್ಟ್ ಬಿಸ್ನೆಸ್ವರೆಗೂ ಬರೆದಿದ್ದೀನಿ ಅಷ್ಟೇ. ನನ್ನ ಮಕ್ಕಳದು 3 ಜನದ್ದು ಪ್ಲಸ್ ಬಿಸ್ನೆಸ್ ನಂದು, ಮತ್ತು ಲೈಫ್ ಚೇಂಜಿಂಗ್ ಆಗಿರೋಂಥ ದಿನ ಅಷ್ಟೇ. ಇದು ನೋಡಿ, ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ, ಅನ್ಹೆಲ್ಪ್ಫುಲ್ ಥಿಂಕಿಂಗ್
ಸ್ಟೈಲ್ಸ್. ನಾವು ಯಾವ ಥರ ಥಿಂಕ್ ಮಾಡಬಾರ್ದು, ಮಾಡಿದ್ರೆ ಯಾವ ಥರ ನಮಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ಈ ಪೇಜಲ್ಲಿದೆ. ಇದು ತುಂಬಾ ಯಾರ ಒಂದು ಥಿಂಕಿಂಗ್ ಗ್ರೋತ್ ಆಗಬೇಕು ಅವ್ರಿಗೆ. ಆ್ಯಂಡ್ ಫೇವ್ರೆಟ್ ಮೆಮೊರೀಸ್ ಬಗ್ಗೆ ಬರೀರಿ ಅಂತ ಹೇಳಿದ್ದಾರೆ. ನಾನು ಇಲ್ಲಿ ಜಸ್ಟ್ ಈ ಬುಕ್ನ ಯಾವಾಗ ನಾನು ಸ್ಟಾರ್ಟ್ ಮಾಡಿದೆ ಅನ್ನೋದಷ್ಟೇ ಬರೆದಿದ್ದೀನಿ, ಯಾಕಂದರೆ ಜನವರಿಯಿಂದ ಬರಿತಾ ಹೋಗ್ತೀನಿ, ನನಗೆ ಇವತ್ತಿನ ಮರಿದಿಲ್ದಿರೋ ದಿನ ಅಂತ ಹೇಳಿ. ಮತ್ತು ಪ್ರಾಬ್ಲಮ್ ಸಾಲ್ವ್ ಬಗ್ಗೆನೂ ಈ ಪೇಜಸ್ ಇದೆ. ನನಗೆ ಇದು ಅಷ್ಟು ಇಂಟ್ರೆಸ್ಟ್ ಅಂತ ಅನ್ನಿಸ್ಲಿಲ್ಲ. ಓಕೆ, ಬಿ ಕೂಲ್, ಬಿ ಕೈಂಡ್, ಬಿ ಯು. ಸಕ್ಕತ್ತಿದೆಲ್ಲ, ಎಷ್ಟು ಮೀನಿಂಗ್ಫುಲ್ ಇದೆ. ಆ್ಯಂಡ್ ಇದು ನೆಕ್ಸ್ಟ್ ಡಿಸಿಷನ್ ಮೇಕರ್. ಇದು ಕೂಡ ಅಷ್ಟೇ, ನಾವು ಡಿಸಿಷನ್ಸ್ ತಗೊಳ್ಳೋದ್ರ ಬಗ್ಗೆ ಒಂದೆರಡು ಕಾಲಮ್ಸ್ ಕೊಟ್ಟಿದ್ದಾರೆ, 3 ಕಾಲಮ್ಸ್, ಅದನ್ನು ನಾವು ಫಿಲ್ ಮಾಡ್ಕೋಬೋದು. ಅದಾಗಿದ ತಕ್ಷಣ ಬಜೆಟ್ ಬಗ್ಗೆ ಇದೆ ಫ್ರೆಂಡ್ಸ್. ನನಗಿದು ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಮೋಸ್ಟ್ ಲೈಕ್ಡ್ ಪೋರ್ಷನ್ ಅಂತಲೇ ಹೇಳ್ಬೋದು. ಯಾಕಂದರೆ ಬಿಲ್ ಟ್ರ್ಯಾಕರ್ ಜನವರಿಯಿಂದ ಹಿಡಿದು ಡಿಸೆಂಬರ್ವರೆಗೂ ಇದೆ. ಮತ್ತು ಬಿಲ್ ಯಾವುದು ಹೆಸರು, ಆ್ಯಂಡ್ ಇಲ್ಲಿ ಅಮೌಂಟ್ ಎಷ್ಟು, ಮತ್ತು ಡ್ಯೂ ಡೇಟ್ ಯಾವಾಗ ಅಂತ ಇದೆ. ನಾನು ಈ ಡೇಟ್ ಯಾವುದು ಬರೆದಿಲ್ಲ, ಯಾಕಂದರೆ ಇಷ್ಟೂ ಬರೆದಿದ್ದೀನಿ. ನನಗೆ ಎಷ್ಟು ಇಷ್ಟ ಆಯಿತು ಗೊತ್ತಾ, ಅಯ್ಯೋ ಎಷ್ಟು ಈಸಿಲಿ ಟ್ರ್ಯಾಕ್ ಮಾಡ್ಬೋದು. ಆಮೇಲೆ ಇಲ್ಲೇ ಒಂದೇ ಒಂದು ಲೈನ್ ಬರೆದಿದ್ದೀನಿ ನೋಡಿ, ಇಲ್ಲಿಗೆ ಇದು ಮುಗಿಯುತ್ತೆ EMI ಅಂತ ಅರ್ಥ. ಆ್ಯಂಡ್ ಇದಿಷ್ಟು ಇದೆ ಫ್ರೆಂಡ್ಸ್ ನಂದು ಕಮಿಟ್ಮೆಂಟ್. ಇದನ್ನು ನೀಟಾಗಿ ಟ್ರ್ಯಾಕ್ ಮಾಡ್ತೀನಿ, ನನಗೆ ಇದಿಷ್ಟ ಆಯಿತು. ದೆನ್ ಇಲ್ಲಿ ಇನ್ಕಮ್. ಸೊ ಮಂತ್ದಿದೆ, 12 ಮಂತ್ಸ್ ಇದೆ. ಇನ್ಕಮ್ ಬರಿಬೋದು, ಎಕ್ಸ್ಪೆನ್ಸ್ ಬರೆಯಲ್ಲ, ಸೇವಿಂಗ್ಸ್ ಬರೆಯಲ್ಲ, ಡೆಬಿಟ್ ಬರೆಯಲ್ಲ, ಯಾಕಂದರೆ ಇದು ಯಾವುದು ನನಗಾಗಲ್ಲ. ಸೊ ಇನ್ಕಮ್ ಒಂದು ನೀಟಾಗಿ ಫಿಲ್ ಮಾಡ್ತೀನಿ. ಇದು ಕೂಡ ಚೆನ್ನಾಗಿದೆ, ನನಗಿಷ್ಟ ಆಯಿತು. ಮತ್ತು ಇಲ್ಲಿ ಹೆಲಿಕಾಪ್ಟರ್ ವ್ಯೂ, ಅಂದರೆ ಜನವರಿ ಹೆಂಗಿತ್ತು, ಫೆಬ್ರವರಿ ಹೆಂಗಿತ್ತು, ಆ ಥರ ಡಿಸೆಂಬರ್ವರೆಗೂ ಇದೆ. ಓಕೆನಾ? ಅದಾದಮೇಲೆ ಸ್ಟಾರ್ಟ್ ಆಗುತ್ತೆ ನೋಡಿ, ಮ್ಯಾಜಿಕ್ ಈಸ್ ಸಮಥಿಂಗ್ ಯು ಕ್ರಿಯೇಟ್. ಅಂದರೆ ಮ್ಯಾಜಿಕ್ ಅನ್ನೋದು ನೀವು ಕ್ರಿಯೇಟ್ ಮಾಡಿದಾಗಲೇ ಆಗೋದು, ಅದು ನಿಜ ಅಲ್ವಾ? ಇಲ್ಲಿ ಜನವರಿ ಮಂತ್ 2026 ಆಲ್ರೆಡಿ ಬರ್ತಿದ್ದೀನಿ. ಅದಾಗಿದ ತಕ್ಷಣ ನಮಗೆ ಇಲ್ಲಿ ಕಾಣಿಸ್ತಾ ಇರೋದು ಮಂತ್ಲಿ ಪ್ಲ್ಯಾನರ್, ಡೇಟ್ ವೈಸ್ ಏನೇನೆಲ್ಲ ಇದೆ ಅಂತ ಹೇಳಿ. ಡೇಸ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಮಂತ್ ಸ್ಟಾರ್ಟ್ ಆಗುತ್ತೆ. ಸೊ ಹಂಗಾಗಿ ಯಾವ್ದಾದ್ರು ಶೆಡ್ಯೂಲ್ ಆಗಿತ್ತು ಅಂತಂದರೆ ಅದನ್ನು ಬರೀತೀನಿ. ಇಲ್ಲಿ 3 ಅಷ್ಟೇ ಶೆಡ್ಯೂಲ್ ಆಗಿದೆ. ಸೊ ತುಂಬ ರಾಂಗಾಗಿ ತೊಗೊಂಡ್ಬಿಟ್ಟಿದ್ದೀನಿ ನೋಡಿ. ಇದು ನಾನು ಈ ಮಂತ್ದು ಎಕ್ಸೈಟ್ಮೆಂಟಲ್ಲಿ ಈ ಮಂತ್ಗೆ ಬರೆದ್ಬಿಟ್ಟೆ. ಇನ್ನು ಕೆಳಗಡೆ ಇಲ್ಲಿ ದಿಸ್ ಮಂತ್ ಗೋಲ್ಸ್ ಅಂತ ಇದೆ, ಸೊ ಬರಿಬೇಕು. ಮಿಂಚು ಬರ್ತಡೆ ಮತ್ತು ಇನ್ಕಮ್ ಕ್ರಾಸ್ ಮಾಡಬೇಕಂತ ಅಷ್ಟೇ ಬರೆದಿರೋದು. ಅದಾದಾಗ ಇಲ್ಲೊಂದು ಪಾಯಿಂಟ್ ಇದೆ, ನೀವು ತುಂಬ ಚೆನ್ನಾಗಿ ನೋಡಿದ್ರೆ ಸಖತ್ ಇಷ್ಟ ಆಗುತ್ತೆ ನಿಮಗೂ ಕೂಡ. ಏನಂತಂದರೆ ಸ್ಕಿಲ್ಸ್ ಆ್ಯಂಡ್ ಹ್ಯಾಬಿಟ್ ಟು ಲರ್ನ್. ಏನನ್ನು ಕಲಿಬೇಕು, ಪ್ಲೇಸ್ ಟು ಗೋ ಆ್ಯಂಡ್ ಪೀಪಲ್ ಟು ಸಿ. ಎಲ್ಲಿಗೆ ಹೋಗಬೇಕು, ಯಾರನ್ನ ನೋಡಬೇಕು, ನೀನೇ. ದೆನ್ ಡಿಸ್ಟ್ರಾಕ್ಷನ್ಸ್ ಟು ಅವಾಯ್ಡ್, ಯಾವುದನ್ನು ಅವಾಯ್ಡ್ ಮಾಡಬೇಕು. ಆ್ಯಂಡ್ ಒನ್ ಥಿಂಗ್ ಐ ಆಲ್ವೇಸ್ ವಾಂಟೆಡ್ ಟು ಡೂ. ಇದು ನಂಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ಅದಾಗಿದ ತಕ್ಷಣ ಇನ್ನು ಹ್ಯಾಬಿಟ್ ಟ್ರ್ಯಾಕರ್. ಇಡೀ ಒಂದು ತಿಂಗಳಲ್ಲಿ ಹ್ಯಾಬಿಟ್ಸ್ನ ನಾವು ಹೇಗೆ ಟ್ರ್ಯಾಕ್ ಮಾಡಬೇಕು ಅಂತ ಇದೆ. ಇಲ್ಲಿ 1 to 31 ಡೇಸ್ವರೆಗೂ ಇದೆ ನಮಗೆ ಈ ಥರ ಕಾಲಮ್ಸ್. ಈ ಲೆವೆಲ್ಗೆ ಆಪ್ಷನ್ಸ್ ಇದೆ. ಸೊ ನಾನು ಇದರಲ್ಲಿ ಹೆಂಗೆ ಬರ್ದಿದ್ದೀನಿ ನೋಡಿ, ಅರ್ಲಿ ವೇಕಪ್ ಅಂದರೆ ಲೈಕ್ ಒಂದು ನಮಗೆ ಯೂಸ್ ಆಗುತ್ತೆ ಅನ್ನೋ ಒಂದು ಹ್ಯಾಬಿಟ್ಸ್ನ ಮಾತ್ರ ಬರ್ದಿದ್ದೀನಿ. ಬೋತ್ ಎಲ್ಲದೂ ಕೂಡ ಸೇರಿ, ಹೆಲ್ತ್ ಮತ್ತು ವೆಲ್ತ್, ಮೆಂಟಲ್ ಹೆಲ್ತ್ ಎಲ್ಲ ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೆ. ಅರ್ಲಿ ವೇಕಪ್, ಎಕ್ಸಸೈಸ್, ಮೆಂಟಲ್ ಹೆಲ್ತ್, 8 ಗ್ಲಾಸ್ ಆಫ್ ವಾಟರ್, ಪ್ರೊಡಕ್ಟಿವಿಟಿ, ಟಾಸ್ಕ್ ಕಂಪ್ಲೀಟ್, ಹ್ಯಾಪಿನೆಸ್, ರೆಸ್ಪಾನ್ಸಿಬಿಲಿಟಿ. ಇದಿಷ್ಟು ಕೂಡ ನಾನು ಇವಾಗ ಬರೆದಿರೋವಂಥದ್ದು. ನೀನು ಇನ್ನು ಇಲ್ಲಿಗೆ ಬರೋದಾಯಿತು ಅಂತಂದರೆ ಡೈಲಿ ಪ್ಲ್ಯಾನ್ನ ಸ್ಟಾರ್ಟ್. ಸೊ 01, 02, 1 ದಿನ 2 ದಿನ, ಇಲ್ಲಿ ಇದು ಪೂರ್ತಿ 30 ದಿನಕ್ಕೆ ಆಗುವಂಥದ್ದು ನಮಗೆ ಇದೆ. ನೀನು ಕೊಡ್ತೀನಿ. ಓಕೆನಾ? ಸೊ ಇದು 30 ದಿನ. ಅದಾದಮೇಲೆ ಇಲ್ಲಿ ಏನಿದೆ ಅಂತಂದರೆ ನೀನು ಮಾಡುವಂಥಕ್ಕಿನ ಇನ್ಕಮ್ ಟ್ರ್ಯಾಕರ್, ಈ ತಿಂಗಳಿಂದ ಇನ್ಕಮ್ ಟ್ರ್ಯಾಕರ್ ಮತ್ತು ಎಕ್ಸ್ಪೆನ್ಸ್ ಟ್ರ್ಯಾಕರ್. ಸೊ ಎಕ್ಸ್ಪೆನ್ಸಿದು ಕೇಳೋಕ್ಕೆ ಹೋಗಬೇಡಿ, ಹಾಗಿದೆ. ದೆನ್ ಇಲ್ಲಿ ನೋಡಿ ಮಂತ್ಲಿ ರಿವ್ಯೂ. ಸೊ ವಾಟ್ ವೇರ್ ದ ಬಿಗ್ಗೆಸ್ಟ್ ವಿನ್ಸ್, ನಾನು ಎಲ್ಲಿ ಗೆದ್ದೆ ಈ ತಿಂಗಳಲ್ಲಿ, ವಾಟ್ ವೇರ್ ದ ಬಿಗ್ಗೆಸ್ಟ್ ಲೈಫ್ ಲೆಸನ್ಸ್ ಲರ್ನ್ಡ್, ಅಂದರೆ ಏನು ಕಲಿತೆ, ಗ್ರ್ಯಾಟಿಟ್ಯೂಡ್, ಹ್ಯಾಪಿ ಮೂಮೆಂಟ್ಸ್. ಓಕೆನಾ? ಆಮೇಲೆ ಈ ಸ್ಟಾಪ್ ಡೂಯಿಂಗ್, ಈ ತಿಂಗಳಿಂದ ನಾನು ಯಾವುದನ್ನ ಮುಂದಿನ ತಿಂಗಳಿಗೆ ಮಾಡಬಾರ್ದು, ಯಾವುದನ್ನು ಮಾಡಬೇಕು, ಯಾವುದನ್ನು ಇನ್ನು ಮುಂದೆ ಮುಂದುವರಿಸ್ಬೇಕು. ಮತ್ತು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಹೌ ವುಡ್ ಐ ರೇಟ್ ದಿಸ್ ಮಂತ್, ಪರ್ಸ್ನಲ್ ಗ್ರೋತ್ ಹೇಗಿದೆ, ಫ್ಯಾಮಿಲಿ ರಿಲೇಷನ್ಶಿಪ್ ಹೇಗಿದೆ, ಸೋಷಿಯಲ್ ರಿಲೇಷನ್ಶಿಪ್ ಹೇಗಿದೆ, ವರ್ಕ್, ಕೆರಿಯರ್, ಮ್ಯಾರೇಜ್, ರೊಮ್ಯಾನ್ಸ್, ಫೈನಾನ್ಷಿಯಲ್, ಪ್ರತಿಯೊಂದು ಕೂಡ ಎಷ್ಟು ನೀಟಾಗಿ ಟ್ರ್ಯಾಕ್ ಮಾಡ್ಬೋದಲ್ವಾ. ಮತ್ತು ವಾಟ್ ಟಾಸ್ಕ್ ವೇರ್ ನಾಟ್ ಅಕಂಪ್ಲಿಷ್ಡ್ ಆ್ಯಂಡ್ ವೈ, ಯಾಕೆ ಈ ತಿಂಗಳು ಅಂದ್ಕೊಂಡಿದ್ದು ಮಾಡಲಿಲ್ಲ ಮತ್ತು ಯಾಕೆ. ಸೊ ಈ ಥರ ಅನಾಲಿಸಿಸ್ ಮಾಡ್ಕೊಳ್ಳೋವಾಗ ನಮಗೆ ನಾವು ಕಳ್ಳರು, ಸುಳ್ಳರು, ಮೋಸಗಾರರು ಎಲ್ಲ ಗೊತ್ತಾಗುತ್ತೆ. ಈಸಿಲಿ ಸಿಕ್ಬಿದ್ಬಿಡ್ತೀವಿ, ನೆಕ್ಸ್ಟ್ ಮಂತ್ಗೆ ರಿಕವರ್ ಆಗ್ತೀವಿ. ಹೌ ಡು ಐ ಫೀಲ್ ಅಬೌಟ್ ಮೈ ಪ್ರೋಗ್ರೆಸ್ ಇನ್ ದಿಸ್ ಮಂತ್, ಇದು ಕೂಡ ತುಂಬ ಇಂಪಾರ್ಟೆಂಟ್. ಹೌ ವಿಲ್ ಐ ಇಂಪ್ರೂವ್ ನೆಕ್ಸ್ಟ್ ಮಂತ್. ನೋಡಿ ಈ 3 ಪಾಯಿಂಟ್ ಎಷ್ಟು ಚೆನ್ನಾಗಿ ನಮ್ಮನ್ನು ಇಂಪ್ರೂವ್ ಮಾಡುತ್ತೆ. ಆ್ಯಂಡ್ ನಮ್ಮ ಥಾಟ್ಸ್ ಹೇಗಿದೆ ಈ ತಿಂಗಳು ಅನ್ನೋದನ್ನು ಬರಿಬೇಕು. ಸೊ ಇಲ್ಲಿಗೆ ಓಕೆ, ಬ್ರೈನ್ ಡಂಪ್ ಅಂದರೆ ನಮ್ಮ ತಲೆಯಲ್ಲಿ ಏನೇನೆಲ್ಲ ಓಡ್ತಾ ಇದೆ ಅನ್ನೋದು ಒಂದು ಲೆಟರ್ ಬರೆದಿಟ್ಬಿಟ್ರೆ ಕಂಪ್ಲೀಟಾಗಿ ಮಂತ್ಲಿ ಪ್ಲ್ಯಾನರ್ ರೈಟ್ ಮುಗೀತು ಅಂತ ಅರ್ಥ. ಇನ್ನು ಸೇಮ್ ಫೆಬ್ರವರಿ
ಆ್ಯಸ್ ಇಟ್ ಇಸ್ ಸೇಮ್ ಎಲ್ಲದೂ ಕೂಡ ಸೇಮ್ ಪ್ರೊಸೀಜರ್. 12 ತಿಂಗಳವರೆಗೂ ನಮಗೆ ಇದೇ ಥರ ಒಂದು ಪ್ರೊಸೀಜರ್ ಇರುತ್ತೆ. ನಾನು ನಿಮಗೆ ಲಾಸ್ಟ್ ಮತ್ತೆ ತೋರಿಸ್ತೀನಿ. ಮತ್ತು ಈ ಬುಕ್ಕಲ್ಲಿ ಏನಿದೆ ಅಂತೇಳಿ ಅಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಥಿಂಗ್ಸ್ ಕೆಲವೊಂದಷ್ಟು ಇದೆ. ಹಾಗಾಗಿ ಇನ್ನು 12 ಮಂತ್ಸ್ ಅದಾದಮೇಲೆ ಏನಿದೆ ಅಂತಂದರೆ ಸೆಲ್ಫ್ ಎಸ್ಟೀಮ್ ಚಾರ್ಟ್ ಅಂತ ಒಂದಿದೆ. ಇನ್ನು ನನ್ನ ಇಷ್ಟ ಆಗಿರೋಂಥ ಲೀಸ್ಟ್, ಮೈ ವಿಶ್ ಲೀಸ್ಟ್ ಅಂತ ಒಂದಿದೆ. ಮತ್ತು ಇನ್ನು ಬಕೆಟ್ ಲೀಸ್ಟ್ ಅಂತ ಒಂದಿದೆ. ನಾನು ಎಲ್ಲೆಲ್ಲಿಗೆ ವಿಸಿಟ್ ಮಾಡಬೇಕು ಅಂತ ಇದೆ, ಅದು ಎಲ್ಲ ಇದೆ. ನಾನು ಕೆಲವೊಂದಷ್ಟು ಪ್ಲೇಸಸ್ಗಳನ್ನ ಆರ್ಡರ್ ವೈಸ್ ಬರೆದಿಟ್ಟಿದ್ದೀನಿ, ಏನೇನೆಲ್ಲ ನಾನು ಈ ವರ್ಷ ವಿಸಿಟ್ ಮಾಡಬೇಕು ಅಂತ ಹೇಳಿ. ನನಗೆ ಟ್ರಿಪ್ ಮತ್ತು ಟ್ರಾವೆಲ್ ಮಾಡೋದಂದ್ರೆ ಸಕ್ಕತ್ ಇಷ್ಟ. ಈ ವರ್ಷನಾದರೂ ಆಗುತ್ತಾ ನೋಡಬೇಕು. ಇಲ್ಲಿ ಯಾವುದಾದ್ರೂ ಬುಕ್ಸ್ನ ಪೆಂಡಿಂಗ್ ಇಟ್ಟಿದ್ದೀವಾ ಅಂತ ಹೇಳಿ ಬರಿಬೇಕು. ಹೇಳಿ ಹೋಗೋ ಕಾರಣ ತಗೊಂಡು ಎಷ್ಟೊಂದು ದಿನ ಆಯಿತು, ಓದೇ ಇಲ್ಲ ಫ್ರೆಂಡ್ಸ್, ನಾನು ಅಷ್ಟು ಬ್ಯುಸಿ ಇದ್ದೀನಿ. ಅದಕ್ಕೆ ಅದೊಂದು ಬರೆದಿಟ್ಟಿದ್ದೀನಿ ಸ್ಟಾರ್ಟಿಂಗ್ ಬುಕ್ಕೆ. ಇನ್ನು ರೀಡಿಂಗ್ ಟ್ರ್ಯಾಕರ್, ದೆನ್ ಮೀಲ್ ಪ್ಲ್ಯಾನರ್ ಮತ್ತು ಪಾಸ್ವರ್ಡ್ ಕೀಪರ್ ಎಲ್ಲ ಇದೆ. ಇನ್ನು ಮೂವೀಸ್ ಮತ್ತು ಸೀರೀಸ್ ಟ್ರ್ಯಾಕರ್ ಕೂಡ ಇದೆ ಫ್ರೆಂಡ್ಸ್. ಹಾಗೆ ಇಲ್ಲಿ ಒಂದು ಸ್ವಲ್ಪ ನೋಟ್ ಬರ್ಕೊಳ್ಳೋದಕ್ಕೆ, ಏನಾದರೂ ನೋಟ್ಸ್ ಇತ್ತು ಅಂತಂದರೆ ಬರ್ಕೊಳ್ಳೋದಕ್ಕೆ ಒಂದು 3 ಪೇಜಸ್ ಇದೆ. ಅದು ಬಿಟ್ಟರೆ ಇನ್ನು ಏನಿಲ್ಲ. ಹೈಲೈಟ್ಸ್ ಆಫ್ ದ ಇಯರ್, ಇದು ಲಾಸ್ಟಿಗೆ ಬರೀಬೇಕು ನಾನು. ಹೈಲೈಟ್ಸ್ ಆಫ್ ದ ಇಯರ್, ಈ ವರ್ಷ ಏನೇನೆಲ್ಲ ಆಯಿತು ಅಂತ. ಅದು ಬಿಟ್ಟರೆ ಕ್ಯಾಲೆಂಡರ್, ನಮಗೆ 2025, 2026 ಎರಡನ್ನೂ ಕೂಡ ಕೊಟ್ಟಿದ್ದಾರೆ. ಒಂದು ಸ್ವಲ್ಪ ಈಸಿ ಆಗಲಿ, ಸಡನ್ನಾಗಿ ಡೇಟ್ ನೋಡ್ಕೋಬೇಕು ಅಂತಂದರೆ ಅನ್ನೋ ಕಾರಣಕ್ಕೆ ಕೊಟ್ಟಿದ್ದಾರೆ. ಇದಿಷ್ಟೇ ಫ್ರೆಂಡ್ಸ್, ಇದು ಕಂಪ್ಲೀಟಾಗಿ ಈ ಬುಕ್ನ ಒಂದು ರಿವ್ಯೂ ಆಗಿರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ರಿಯಲ್ ವರ್ತ್ ಇದೆ. ನೀವೇನಾದರೂ ಮ್ಯಾನಿಫೆಸ್ಟೇಷನ್ ಅಥವಾ ಜರ್ನಲಿಂಗ್ ಮಾಡೋದಕ್ಕೆ ತುಂಬ ಇಷ್ಟಪಡ್ತಿದ್ದೀರಿ, ಡ್ರೀಮ್ಸ್ ಗೋಲ್ಸ್ ಟ್ರ್ಯಾಕ್ ಮಾಡಬೇಕು, ನಾನು ಕೂಡ ಲೈಫನ್ನು ಬೆಟರ್ ಮಾಡ್ಕೋಬೇಕು, ತುಂಬ ಒಂದು ವ್ಯಾಲ್ಯೂಯಬಲ್ ಆಗಿರಬೇಕು ನನ್ನ ಲೈಫ್, ನನ್ನ ಕೆಲಸಗಳಿಗೆ ನಾನು ಯಾವಾಗಲೂ ಗ್ರ್ಯಾಟಿಟ್ಯೂಡ್ ಆಗಿದ್ದೀನಿ ಅಂತಂದರೆ ಈ ಥರದ ಬುಕ್ಸ್ ಎಲ್ಲ ಇಷ್ಟಪಡ್ತಾರೆ. ಸೊ ಖಂಡಿತ ಟ್ರೈ ಮಾಡಿ, ನಿಮಗೂ ಕೂಡ ಒಳ್ಳೆಯದಾಗುತ್ತೆ, ಚೆನ್ನಾಗಿ ಅನಿಸುತ್ತೆ. ಬೆಟರ್ ನಾವು ಬರ್ತಾ ತುಂಬ ಒಳ್ಳೆ ಅಭ್ಯಾಸಗಳನ್ನ ಬೆಳೆಸ್ಕೊತಾ ಹೋಗ್ತೀವಿ. ಸೊ ಇದಿಷ್ಟು ಈ ಬುಕ್ ಬಗ್ಗೆ ಇತ್ತು. ಆ್ಯಂಡ್ ತಿಳಿಸ್ಕೊಟ್ಟಿದ್ದೀನಿ, ತುಂಬ ಸಿಂಪಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಲಾಂಗ್ ವಿಡಿಯೋ ಆಗಿಬಿಟ್ರೆ ಇರಿಟೇಷನ್ ಆಗುತ್ತೆ ಅಂತ ಹೇಳಿ. ಐ ಹೋಪ್ ನಿಮಗೆ ಇಷ್ಟ ಆದರೆ ಡೆಫಿನೆಟ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಲಿಂಕನ್ನು ಹೋಗಿ ಚೆಕ್ ಮಾಡಿ ಪರ್ಚೇಸ್ ಮಾಡಿ. ನಾವು ಕೊಡುವಂಥ ಅಮೌಂಟ್ಗೆ ಬರ್ತವಲ್ಲ ಅಂತಲೇ ಹೇಳ್ತೀನಿ. ನನ್ನ ಕಡೆಯಿಂದ ಹೇಳೋದಾಯಿತು ಅಂದರೆ 200% ರೆಕಮೆಂಡೇಷನ್. ಮತ್ತು ಒಂದು ಲಾಗ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.